ಏನಾದರೂ ಹೇಳಿದ್ರೆ ಓಕೆ, ಬಿಗ್ ಬಾಸ್ಗೆ ಜಾಲಿವುಡ್ ಸ್ಟುಡಿಯೋಸ್ ಮೋಸ ಮಾಡಿರಬಹುದು. ಅಲ್ಲಿನ ಜಿಲ್ಲಾಧಿಕಾರಿಗೆ ಬಂದಿರುವ ಮನವಿ ನಮಗ್ ತಲುಪಿಲ್ವಲ್ಲ. ಜಾಲಿವುಡ್ ಸ್ಟುಡಿಯೋ ನಮಗೆ ಮನವಿಯನ್ನ ಮಾಡ್ಕೊಂಡಿಲ್ಲ. ಅವರೇನಾದ್ರೂ ಮನವಿಯನ್ನ ಮಾಡ್ಕೊಂಡಿದ್ದಿದ್ರೆ ನಾವು ಕೂಡ ಸ್ಪಂದಿಸಬಹುದಾಗಿತ್ತು. ಜಾಲಿವುಡ್ ಸ್ಟುಡಿಯೋಗೆ ನಿಯಮ ಪಾಲಿಸಿ ಅಂತ ಹೇಳಿ ನಾವು ಹೇಳ್ತೀವಿ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ಗೆ ಜಾಲಿವುಡ್ ಸ್ಟುಡಿಯೋ ಅವರು ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗೆ ಬಂದಿರುವಂತಹ ಮಾಹಿತಿ ನಮಗ್ ಬಂದಿಲ್ಲ. ನಮಗೇನಾದ್ರೂ ಮನವಿಯನ್ನ ಮಾಡ್ಕೊಂಡಿದ್ರೆ, ನಮ್ಗೇನಾದ್ರೂ ಮಾಹಿತಿ ಸಿಕ್ಕಿದ್ರೆ ನಾವು ಸ್ಪಂದಿಸಬಹುದಾಗಿತ್ತು. ಈಗೆಲ್ಲವೂ ಕೂಡ ಕುತ್ತಿಗೆಗೆ ಬಂದಾದ ನಂತರ ಬಂದ್ಬಿಟ್ಟು ನಮ್ಮನ್ನು ಕೇಳಿದ್ರೆ ನಾವು ಏನ್ ಮಾಡೋದಕ್ಕೆ ಸಾಧ್ಯ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು. ಬಿಗ್ ಬಾಸ್ಗೆ ಜಾಲಿವುಡ್ ಸ್ಟುಡಿಯೋ ಮೋಸ ಮಾಡಿರಬಹುದು, ಅದು ನಮಗೆ ಗೊತ್ತಿಲ್ಲ. ಅದು ಅವರವರ ಒಪ್ಪಂದ. ಅವರು ಒಳಗೆ ಏನೇನು ಒಪ್ಪಂದ ಮಾಡ್ಕೊಂಡಿದ್ದಾರೋ ಅದು ಯಾವುದೂ ಕೂಡ ನಮಗೆ ಗಮನಕ್ಕೆ ಬಂದಿಲ್ಲ. ನಾವು ಅದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ನಮಗೂ ಬಿಗ್ ಬಾಸ್ಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಈ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಇದು. ಎಲ್ಲವೂ ಕೂಡ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಅವರು ಅಗ್ರಿಮೆಂಟ್ ಅನ್ನ ಸರಿಯಾಗಿ ಓದಿಲ್ವಾ ಅಂತ ಹೇಳಿ ಪ್ರಶ್ನೆ. ಜೊತೆಗೆ ನೋಡಿ, ಜಾಲಿವುಡ್ ಸ್ಟುಡಿಯೋ 30 ಎಕರೆ ಪ್ರದೇಶದಲ್ಲಿದೆ. ಇದು 1.5 ಎಕರೆಯಲ್ಲಿ ಬಿಗ್ ಬಾಸ್ ಶೋ ಕೂಡ ನಡೀತಾ ಇದೆ. ಹಂತವಾಗಿ 2 ವರ್ಷದಿಂದ ನೋಟಿಸ್ ಕೊಡ್ತಾನೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಟಿಸ್ ಕೊಟ್ಟ ಮೇಲೆ ಅವರಿಗೆ ಕಾಲಾವಕಾಶವನ್ನ ಕೂಡ ಸಹ ನಾವು ಕೊಡ್ತಿದ್ವಿ ಅಲ್ವಾ, ಅದಕ್ಕೆ ಯಾಕೆ ಅವರು ರಿಯಾಕ್ಟ್ ಮಾಡಿಲ್ಲ? ಆಗಸ್ಟ್ ನಲ್ಲಿ ಈ ವಿಚಾರ ನನ್ನ ಗಮನಕ್ಕೂ ಕೂಡ ಬಂತು ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಸ್ವಾಮಿ ಅವರು. 1.5 ಎಕರೆಯಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇರೋದು. ಹಂತವಾಗಿ ಕಳೆದ 2 ವರ್ಷಗಳಿಂದ ನಾವು ಏನು ನೋಟಿಸ್ ಅನ್ನ ಕೊಡ್ತಾ ಬಂದಿದ್ದೀವೋ ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ, ಅವರು ಹಂತವಾಗಿ ರಿಯಾಕ್ಟ್ ಮಾಡಿದ್ರೆ ಇವತ್ತು ಈ ಸಂದರ್ಭಗಳೇ ಸೃಷ್ಟಿ ಆಗ್ತಾ ಇರಲಿಲ್ಲ. ಆಗಸ್ಟ್ ನಲ್ಲೂ ಕೂಡ ನನಗೆ ಈ ಒಂದು ವಿಚಾರ ಗಮನಕ್ಕೆ ಬಂತು. ಹಾಗಾಗಿ ನಾವು ಈ ಒಂದು ಕ್ರಮವನ್ನ ಜರುಗಿಸಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ. ಬಿಗ್ ಬಾಸ್ಗೆ ಮೋಸ ಮಾಡಿದ್ದಾರೆ ಈ ವೆಲ್ಸ್ ಗ್ರೂಪ್ನವರು ಅಂತ ಹೇಳ್ತಾ ಇದ್ದಾರೆ. ಸಭೆ ಅದರಲ್ಲಿ ಅಂತಿಮವಾದಂಥ ನಿರ್ಣಯನ ಸೆಪ್ಟೆಂಬರ್ 30ಕ್ಕೆ ನಾವು ನಿರ್ಣಯಿಸಿದ್ದೀವಿ. ಅದರ ನಂತರ ನಾವು ಸೆಪ್ಟೆಂಬರ್ 16ಕ್ಕೆ ನಾವು ಅದನ್ನು ನಿರ್ಣಯಿಸಿದ್ದೀವಿ. 16 ಆದ್ಮೇಲೆ ನಾವು ಕ್ಲೋಸರ್ ಆರ್ಡರ್ನ ಇಶ್ಯೂ ಮಾಡೋದು 6ನೇ ತಾರೀಕು. ಜಸ್ಟ್ ಇಮ್ಯಾಜಿನ್, ಇದೇನು ಇಟ್ ಈಸ್ ನಾಟ್ ಸರ್ಪ್ರೈಸ್ ಇಶ್ಯೂ ಅಲ್ಲ. ದೇ ಆರ್ ವೆಲ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್. ಆ ಜಾಲಿವುಡ್ ಅವ್ರಿಗೆ ಈ ಎಲ್ಲ ವಿಚಾರ, ಅವರು ಮೋಸ ಮಾಡೋದು ಬಿಗ್ ಬಾಸ್ ಅವ್ರು ಮೋಸ ಮಾಡಿದಾರೋ ಏನೋ ನಾವು ಗೊತ್ತಿಲ್ಲ. ಬಟ್ ದ ಪ್ರಿಮಿಸಸ್ ಬಿಲಾಂಗ್ಸ್ ಟು ಜಾಲಿವುಡ್. ಆ ಪ್ರಿಮಿಸಸ್ ಅವ್ರಿಗೆ ಈ ಆಕ್ಟಿವಿಟಿ ನಡೀತಾ ಇದೆ. ದಟ್ ವಿ ಡೋಂಟ್ ನೋ. ಇಟ್ ಈಸ್ ನೋವೇರ್ ಕನ್ಸರ್ನ್ ವಿತ್ ದಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಜಿಲ್ಲಾಧಿಕಾರಿಗಳಿಗಾಗಲಿ ಇನ್ನಿತರರಿಗಾಗಲಿ ಈ ವಿಚಾರವಾಗಿ ನಿರ್ಣಯ ಕೈಗೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಆಕ್ಟ್ ಒಳಗಿನ ಅಧಿಕಾರ ಇಲ್ಲ. ಬರ್ಲಿ, ಬಂದ್ಮೇಲೆ ಮಾತಾಡ್ತೀವಮ್ಮ, ಬರ್ಲಿ. ಅದು ಇನ್ನೂ ನನಗೆ ರೀಚೇ ಆಗಿಲ್ಲ. ರೀಚ್ ಆದ್ಮೇಲೆ ನಾನು ನಿರ್ಣಯ ಕೈಗೊಳ್ಳೋದು ಅಬೇನ್ಸ್ ಅಲ್ಲಿ ಇಡಬೇಕು, ಅವಕಾಶ ಇದೆ. ಒಂದಷ್ಟು ದಿನ ಇನ್ನೂ ಅವ್ರು ಸರಿಪಡಿಸ್ಕೊಳ್ಳೋಕೆ ಅವಕಾಶ ಕೊಡೋಕೆ ಅವಕಾಶ ಇದೆ ಕಾನೂನಲ್ಲಿ. ಅವ್ರು ಮನವಿನೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಕನ್ಸೆಂಟ್ಗೆ ಅಪ್ಲೈ ಮಾಡಿಲ್ಲ ಇಲ್ಲಿ ತನಕ. ಕೇಳಿ, ಕೊಡ್ತೀವಿ. ಈಗ ಯಾರಿಗೂ ಇಲ್ಲ ಅನ್ನೋದಿಲ್ಲ. ನಾವು ಪರಿಸರದ ಕಾಳಜಿ ಇಟ್ಕೊಂಡು ಅವರು ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ನ ನಡೆಸ್ತೀವಿ ಅಂತಾರೋ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಕೊಟ್ಟು ಕಾಯ್ದೆಯನ್ನ ಅವ್ರಿಗೆ ತಿಳಿಪಡಿಸಿ ಹಿಂಗಿರ್ಬೇಕು ಅಂತ ಹೇಳೋಂಥವ್ರು ನಾವು. ಯಾರನ್ನು ನೀವು ಇದು ಮಾಡ್ಕೊಡ್ದು ಇದು ಮಾಡಂಗೇ ಇಲ್ಲ ಅಂತ ನಾವು ಹೇಳಂಗಿಲ್ಲ. ಅದು ನಿಯಮದಡಿನಲ್ಲಿ ಹಿಂಗೆ ಮಾಡ್ಬೇಕಪ್ಪ, ಕಾಯ್ದೆ ಈ ತರ ಹೇಳುತ್ತೆ ಅಂತ ನಾವು ಅವ್ರಿಗೆ ನಿರ್ದೇಶನ ಕೊಡೋರು ನಾವು.